ಮಧ್ಯ ಫ್ರಾನ್ಸ್‌ನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂಥದ್ದು. ಹೀಗಾಗಿ ಅದರ ಬಿಸಿ ಇವಾಗ ಸಿಲಿಂಡರ್‌ಗಳಿಗೆ ಕೂಡ ತಟ್ಟಿದೆ. ಆದರೆ ಇವಾಗ ಮುದ್ರಣಕಾಶಿ ಗದಗನಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್‌ಗಳ ಕೊರತೆ ಆಗಿರುವುದರಿಂದ ಹೋಟೆಲ್‌ಗಳು ಬಂದ್ ಆಗ್ತಾ ಇದ್ದಾವೆ. ಹೀಗಾಗಿ ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗ್ತಾ ಇದ್ದಾರೆ. ನಾವಿವಾಗ ಸೌದೆ ಇಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಸೌದೆ ತೆಗೆದುಕೊಂಡು ಬಂದು ಇವಾಗ ಹೋಟೆಲ್ ಮಾಲೀಕರು ಅಡುಗೆ ಮಾಡ್ತಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಸಾಕಷ್ಟು ಒಲೆಗಳಿದ್ವು, ಆದರೆ ಈ ರೀತಿ ಸೌದೆಗಳನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಇವಾಗ ಆ ಸಿಲಿಂಡರ್ಗಳ ಕೊರತೆ ಉಂಟಾಗಿರುವುದರಿಂದ ಗದಗನ APMC ಆವರಣದಲ್ಲಿರುವಂಥ ಹೋಟೆಲ್ನಲ್ಲಿ ಇವಾಗ ಸೌದೆ ಹಚ್ಚಿ ಅಡುಗೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇವಾಗ ಸೌದೆಗಳ ಬೆಲೆ ಕೂಡ ಸಾಕಷ್ಟು ಗಗನಕ್ಕೆ ಏರ್ತಾ ಇದೆ. ಒಂದು ಕ್ವಿಂಟಲ್ಗೆ 200-250 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇತ್ತು. ಆದರೆ ಇವಾಗ 350ರಿಂದ 400-450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇದೆ. ಇದು ಸಾಕಷ್ಟು ಆತಂಕ ಕೂಡ ಆಗ್ತಾ ಇದೆ. ಯಾಕಂತಂದರೆ ಬೆಲೆ ಒಂದು ಕಡೆ ಸಿಲಿಂಡರ್ಗಳ ಕಡೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ. 300ರಿಂದ 400-450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗುವಂಥದ್ದು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವಾಗ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ ಸಿಲಿಂಡರ್ಗಳು ಸಿಗದೆ. ಹೀಗಾಗಿ ಪ್ರತ್ಯೇಕವಾಗಿ ಒಲೆಗಳೇನಿರ್ತಾವೆ, ಒಲೆಗಳಿದ್ದರೂ ಕೂಡ ಇವಾಗ ಸೌದೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಸೌದೆ ಬೆಲೆ ಕೂಡ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಏನು ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ, ನಾವು ಹಿಂದಿನಿಂದನೂ ಕೂಡ ಕಡಿಮೆ ದರ ಅಂದರೆ ದರದಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಮಾಡಿಲ್ಲ. ಆದರೆ ಇವಾಗ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಸೌದೆಯ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. 400-450 ರೂಪಾಯಿಗೆ ಒಂದು ಕ್ವಿಂಟಲ್ ಖರೀದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌದೆನೂ ಕೂಡ ಸಿಗ್ತಾ ಇಲ್ಲ. ಇದು ಸಾಕಷ್ಟು ಆತಂಕ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ಇನ್ನೂ 10 ದಿನವರೆಗೂ ಇದೇ ರೀತಿ ಸಿಲಿಂಡರ್ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಆದರೆ ಈ ಒಂದು APMCಗೆ ಸಾಕಷ್ಟು ರೈತರಾಗಿರ್ಬೋದು, ವ್ಯಾಪಾರ ವಹಿವಾಟಕ್ಕೂ ಸಾಕಷ್ಟು ಜನರು ಬರ್ತಾರೆ. ಆದರೆ ಇವಾಗ ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಸೌದೆಯ ಬೆಲೆ ಹೆಚ್ಚಿಗೆ ಆಗಿದೆ. ಹೀಗಾಗಿ ಸೌದೆಗೂ ಕೂಡ ಸಾಕಷ್ಟು ಡಿಮಾಂಡ್ ಬಂದಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಧ್ಯ ಫ್ರಾನ್ಸ್‌ನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂಥದ್ದು. ಹೀಗಾಗಿ ಅದರ ಬಿಸಿ ಇವಾಗ ಸಿಲಿಂಡರ್ಗಳಿಗೆ ಕೂಡ ತಟ್ಟಿದೆ. ಆದರೆ ಇವಾಗ ಮುದ್ರಣಕಾಶಿ ಗದಗ್ನಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್ಗಳ ಕೊರತೆ ಆಗಿರುವುದರಿಂದ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಹೀಗಾಗಿ ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗ್ತಾ ಇದ್ದಾರೆ. ನಾವಿವಾಗ ಸೌದೆ ಇಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಸೌದೆ ತೆಗೆದುಕೊಂಡು ಬಂದು ಇವಾಗ ಹೋಟೆಲ್ ಮಾಲೀಕರು ಅಡುಗೆ ಮಾಡ್ತಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಸಾಕಷ್ಟು ಒಲೆಗಳಿದ್ವು, ಆದರೆ ಈ ರೀತಿ ಸೌದೆಗಳನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಇವಾಗ ಆ ಸಿಲಿಂಡರ್ಗಳ ಕೊರತೆ ಉಂಟಾಗಿರುವುದರಿಂದ ಗದಗನ APMC ಆವರಣದಲ್ಲಿರುವಂಥ ಹೋಟೆಲ್ನಲ್ಲಿ ಇವಾಗ ಸೌದೆ ಹಚ್ಚಿ ಅಡುಗೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇವಾಗ ಸೌದೆಗಳ ಬೆಲೆ ಕೂಡ ಸಾಕಷ್ಟು ಗಗನಕ್ಕೆ ಏರ್ತಾ ಇದೆ. ಒಂದು ಕ್ವಿಂಟಲ್ಗೆ 200-250 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇತ್ತು. ಆದರೆ ಇವಾಗ 350ರಿಂದ 400-450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇದೆ. ಇದು ಸಾಕಷ್ಟು ಆತಂಕ ಕೂಡ ಆಗ್ತಾ ಇದೆ. ಯಾಕಂತಂದರೆ ಬೆಲೆ ಒಂದು ಕಡೆ ಸಿಲಿಂಡರ್ಗಳ ಕಡೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ. 300ರಿಂದ 400-450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗುವಂಥದ್ದು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವಾಗ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ ಸಿಲಿಂಡರ್ಗಳು ಸಿಗದೆ. ಹೀಗಾಗಿ ಪ್ರತ್ಯೇಕವಾಗಿ ಒಲೆಗಳೇನಿರ್ತಾವೆ, ಒಲೆಗಳಿದ್ದರೂ ಕೂಡ ಇವಾಗ ಸೌದೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಸೌದೆ ಬೆಲೆ ಕೂಡ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಏನು ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ, ನಾವು ಹಿಂದಿನಿಂದನೂ ಕೂಡ ಕಡಿಮೆ ದರ ಅಂದರೆ ದರದಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಮಾಡಿಲ್ಲ. ಆದರೆ ಇವಾಗ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಸೌದೆಯ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. 400-450 ರೂಪಾಯಿಗೆ ಒಂದು ಕ್ವಿಂಟಲ್ ಖರೀದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌದೆನೂ ಕೂಡ ಸಿಗ್ತಾ ಇಲ್ಲ. ಇದು ಸಾಕಷ್ಟು ಆತಂಕ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ಇನ್ನೂ 10 ದಿನವರೆಗೂ ಇದೇ ರೀತಿ ಸಿಲಿಂಡರ್ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಆದರೆ ಈ ಒಂದು APMCಗೆ ಸಾಕಷ್ಟು ರೈತರಾಗಿರ್ಬೋದು, ವ್ಯಾಪಾರ ವಹಿವಾಟಕ್ಕೂ ಸಾಕಷ್ಟು ಜನರು ಬರ್ತಾರೆ. ಆದರೆ ಇವಾಗ ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಸೌದೆಯ ಬೆಲೆ ಹೆಚ್ಚಿಗೆ ಆಗಿದೆ. ಹೀಗಾಗಿ ಸೌದೆಗೂ ಕೂಡ ಸಾಕಷ್ಟು ಡಿಮಾಂಡ್ ಬಂದಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಧ್ಯ ಫ್ರಾನ್ಸ್‌ನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂಥದ್ದು. ಹೀಗಾಗಿ ಅದರ ಬಿಸಿ ಇವಾಗ ಸಿಲಿಂಡರ್ಗಳಿಗೆ ಕೂಡ ತಟ್ಟಿದೆ. ಆದರೆ ಇವಾಗ ಮುದ್ರಣಕಾಶಿ ಗದಗ್ನಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್ಗಳ ಕೊರತೆ ಆಗಿರುವುದರಿಂದ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಹೀಗಾಗಿ ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗ್ತಾ ಇದ್ದಾರೆ. ನಾವಿವಾಗ ಸೌದೆ ಇಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಸೌದೆ ತೆಗೆದುಕೊಂಡು ಬಂದು ಇವಾಗ ಹೋಟೆಲ್ ಮಾಲೀಕರು ಅಡುಗೆ ಮಾಡ್ತಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಸಾಕಷ್ಟು ಒಲೆಗಳಿದ್ವು, ಆದರೆ ಈ ರೀತಿ ಸೌದೆಗಳನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಇವಾಗ ಆ ಸಿಲಿಂಡರ್ಗಳ ಕೊರತೆ ಉಂಟಾಗಿರುವುದರಿಂದ ಗದಗನ APMC ಆವರಣದಲ್ಲಿರುವಂಥ ಹೋಟೆಲ್ನಲ್ಲಿ ಇವಾಗ ಸೌದೆ ಹಚ್ಚಿ ಅಡುಗೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇವಾಗ ಸೌದೆಗಳ ಬೆಲೆ ಕೂಡ ಸಾಕಷ್ಟು ಗಗನಕ್ಕೆ ಏರ್ತಾ ಇದೆ. ಒಂದು ಕ್ವಿಂಟಲ್ಗೆ 200
250 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇತ್ತು. ಆದರೆ ಇವಾಗ 350ರಿಂದ 450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇದೆ. ಇದು ಸಾಕಷ್ಟು ಆತಂಕ ಕೂಡ ಆಗ್ತಾ ಇದೆ. ಯಾಕಂತಂದರೆ ಬೆಲೆ ಒಂದು ಕಡೆ ಸಿಲಿಂಡರ್ಗಳ ಕಡೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಆ ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ. 300ರಿಂದ 450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗುವಂಥದ್ದು. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಇವಾಗ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ ಸಿಲಿಂಡರ್ಗಳು ಸಿಗದೆ. ಹೀಗಾಗಿ ಪ್ರತ್ಯೇಕವಾಗಿ ಒಲೆಗಳೇನಿರ್ತಾವೆ, ಒಲೆಗಳಿದ್ದಾರು ಕೂಡ ಇವಾಗ ಸೌದೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಸೌದೆ ಬೆಲೆ ಕೂಡ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಏನು ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ, ನಾವು ಹಿಂದಿನಿಂದನೂ ಕೂಡ ಕಡಿಮೆ ದರ ಅಂದರೆ ದರದಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಮಾಡಿಲ್ಲ, ಆದರೆ ಇವಾಗ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಸೌದೆಯ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. 450 ರೂಪಾಯಿಗೆ ಒಂದು ಕ್ವಿಂಟಲ್ ಖರೀದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌದೆನೂ ಕೂಡ ಸಿಗ್ತಾ ಇಲ್ಲ. ಇದು ಸಾಕಷ್ಟು ಆತಂಕ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ಇನ್ನೂ 10 ದಿನವರೆಗೂ ಇದೇ ರೀತಿ ಸಿಲಿಂಡರ್ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಆದರೆ ಈ ಒಂದು APMCಗೆ ಸಾಕಷ್ಟು ರೈತರಾಗಿರ್ಬೋದು, ವ್ಯಾಪಾರ ವಹಿವಾಟಕ್ಕೂ ಸಾಕಷ್ಟು ಜನರು ಬರ್ತಾರೆ. ಆದರೆ ಇವಾಗ ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಸೌದೆಯ ಬೆಲೆ ಹೆಚ್ಚಿಗೆ ಆಗಿದೆ. ಹೀಗಾಗಿ ಸೌದೆಗೂ ಕೂಡ ಸಾಕಷ್ಟು ಡಿಮಾಂಡ್ ಬಂದಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಧ್ಯ ಪ್ರಾಂಚ್ನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂಥದ್ದು. ಹೀಗಾಗಿ ಅದರ ಬಿಸಿ ಇವಾಗ ಸಿಲಿಂಡರ್ಗಳಿಗೆ ಕೂಡ ತಟ್ಟಿದೆ. ಆದರೆ ಇವಾಗ ಮುದ್ರಣಕಾಶಿ ಗದಗ್ನಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್ಗಳ ಕೊರತೆ ಆಗಿರುವುದರಿಂದ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಹೀಗಾಗಿ ಹೋಟೆಲ್ ಮಾಲೀಕರು ಸೌದೆ ಮರೆ ಹೋಗ್ತಾ ಇದ್ದಾರೆ. ನಾವಿವಾಗ ಸೌದೆ ಇಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಸೌದೆ ತೆಗೆದುಕೊಂಡು ಬಂದು ಇವಾಗ ಹೋಟೆಲ್ ಮಾಲೀಕರು ಅಡುಗೆ ಮಾಡ್ತಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಸಾಕಷ್ಟು ಒಲೆಗಳಿದ್ವು, ಆದರೆ ಈ ರೀತಿ ಸೌದೆಗಳನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಇವಾಗ ಆ ಸಿಲಿಂಡರ್ಗಳ ಕೊರತೆ ಉಂಟಾಗಿರುವುದರಿಂದ ಗದಗನ APMC ಆವರಣದಲ್ಲಿರುವಂಥ ಹೋಟೆಲ್ನಲ್ಲಿ ಇವಾಗ ಸೌದೆ ಹಚ್ಚಿ ಅಡುಗೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇವಾಗ ಸೌದೆಗಳ ಬೆಲೆ ಕೂಡ ಸಾಕಷ್ಟು ಗಗನಕ್ಕೆ ಏರ್ತಾ ಇದೆ. ಒಂದು ಆ ಕ್ವಿಂಟಲ್ಗೆ 250 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇತ್ತು. ಆದರೆ ಇವಾಗ 350ರಿಂದ 450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗ್ತಾ ಇದೆ. ಇದು ಸಾಕಷ್ಟು ಆತಂಕ ಕೂಡ ಆಗ್ತಾ ಇದೆ. ಯಾಕಂತಂದರೆ ಬೆಲೆ ಒಂದು ಕಡೆ ಸಿಲಿಂಡರ್ಗಳ ಕಡೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಆ ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ. 300ರಿಂದ 450 ರೂಪಾಯಿಗೆ ಒಂದು ಕ್ವಿಂಟಲ್ ಸೌದೆ ಸಿಗುವಂಥದ್ದು. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಇವಾಗ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ ಸಿಲಿಂಡರ್ಗಳು ಸಿಗದೆ. ಹೀಗಾಗಿ ಪ್ರತ್ಯೇಕವಾಗಿ ಒಲೆಗಳೇನಿರ್ತಾವೆ, ಒಲೆಗಳಿದ್ದಾರು ಕೂಡ ಇವಾಗ ಸೌದೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಸೌದೆ ಬೆಲೆ ಕೂಡ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಏನು ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ, ನಾವು ಹಿಂದಿನಿಂದನೂ ಕೂಡ ಕಡಿಮೆ ದರ ಅಂದರೆ ದರದಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಮಾಡಿಲ್ಲ, ಆದರೆ ಇವಾಗ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಸೌದೆಯ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. 450 ರೂಪಾಯಿಗೆ ಒಂದು ಕ್ವಿಂಟಲ್ ಖರೀದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌದೆನೂ ಕೂಡ ಸಿಗ್ತಾ ಇಲ್ಲ. ಇದು ಸಾಕಷ್ಟು ಆತಂಕ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ಇನ್ನೂ 10 ದಿನವರೆಗೂ ಇದೇ ರೀತಿ ಸಿಲಿಂಡರ್ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಆದರೆ ಈ ಒಂದು APMCಗೆ ಸಾಕಷ್ಟು ರೈತರಾಗಿರ್ಬೋದು, ವ್ಯಾಪಾರ ವಹಿವಾಟಕ್ಕೂ ಸಾಕಷ್ಟು ಜನರು ಬರ್ತಾರೆ. ಆದರೆ ಇವಾಗ ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಸೌದೆಯ ಬೆಲೆ ಹೆಚ್ಚಿಗೆ ಆಗಿದೆ. ಹೀಗಾಗಿ ಸೌದೆಗೂ ಕೂಡ ಸಾಕಷ್ಟು ಡಿಮಾಂಡ್ ಬಂದಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.